ಹಾಯ್ ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ ವ್ಲಾಗ್ಸ್. ನಾನು ಇವತ್ತು ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾನು ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೆ, ಆಲ್ರೆಡಿ ನೋಡಿದ್ದೀರಾ ಅಂತ ಅನ್ಸುತ್ತೆ. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಏನೇನು ಮಾಡ್ಕೊಬಂದೆ, ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ಥರ ಕ್ಲಾತ್ ಎಲ್ಲ ಸಿಗುತ್ತೆ, ಸೀರೆ, ಮಕ್ಕಳ ಬಟ್ಟೆ ಎಲ್ಲ ವಿಡಿಯೋಸು ಹಾಕಿದ್ದೆ. ಸೊ ಅದನ್ನೆಲ್ಲ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ ತುಂಬ ಜನ, ಮತ್ತೆ ನನ್ನ ಚಾನಲ್ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ಈ ವಿಡಿಯೋ ನೋಡೋಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ನಾನು ಚಿಕ್ಕಪೇಟೆ ಶಾಪಿಂಗಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ಕೊಬಂದೆ ಅಂತೇಳಿ ತೋರಿಸ್ತೀನಿ. ಮತ್ತು ಆದಷ್ಟು ನಾನು ಶಾಪ್ದು ಡೀಟೇಲ್ಸು ಮತ್ತು ಪ್ರೈಸು, ನಾನು ಏನು ಪ್ರೈಸ್ಗೆ ತಗೊಂಡೆ ಅದನ್ನು ಡೀಟೇಲ್ಸ್ ಇದರಲ್ಲೇ ಹೇಳ್ತೀನಿ. ಸರಿ, ಹಂಗಾದ್ರೆ ನೋಡ್ಕೊಂಬರೋಣ ಅಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ತಗೊಂಡಿದ್ದೇನೆ ಸ್ಯಾರಿ ಅಂಗಡಿಲಿ ಸೀರೆ. ಅದನ್ನ ಫಸ್ಟ್ ನೋಡ್ಕೊಂಬರೋಣ. ನಾವು ಆಕ್ಚುಲಿ ಸೀರೆ ತಗೊಳ್ಳೋದಕ್ಕೆ ಅಂತ ಹೋದಾಗ ಫಸ್ಟ್ ನಾನು ಮತ್ತೆ ನನ್ನ ಕೋ-ಸಿಸ್ಟರ್ ಇಬ್ರಿಗೂ ಒಂದೇ ತರ ಸ್ಯಾರಿ ತಗೋಬೇಕು ಅಂತ ಹೇಳಿ ನೋಡಿದ್ವಿ. ಬಟ್ ಅಲ್ಲಿ ಸ್ಯಾರಿ ಒಂದೇ ತರದ್ದು ಸಿಗ್ಲಿಲ್ಲ. ಒಂದ್ ಪೀಸ್ ಇತ್ತು, ನಮ್ಗೆ ತುಂಬಾ ಇಷ್ಟ ಆಯ್ತದು. ಅದು ನಮ್ಗೆ 2 ಪೀಸ್ ಬೇಕಾಗಿತ್ತು. ನಾನು ನನ್ನ ಕೋ-ಸಿಸ್ಟರ್ ಯಾವಾಗ್ಲೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಬ್ರು ಒಂದೇ ತರ ತಗೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಡ್ರೆಸ್ಸು ಯಾವುದೇ ಆದ್ರೂ ನೀವು ಒಂದೆರಡು ವಿಡಿಯೋಸ್ ಅಲ್ಲಿ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಅವರು ಒಟ್ಟಿಗೆ ಇರೋದ್ರಲ್ಲಿ ಒಂದೇ ತರ ಹಾಕೋದಿಕ್ಕೆ ಇಷ್ಟಪಡ್ತೀವಿ ಡ್ರೆಸ್ ಎಲ್ಲ. ಅದಕ್ಕೆ ಫಸ್ಟ್ ಸೀರೆ ಬಂದು ನಾನು ಸ್ಯಾರಿ ಅಂಗಡಿ ಹೇಳಿದ್ದೀನಲ್ಲ, ವಜ್ರೇಶ್ವರಿ, ಕಂಚಿಕು ವಜ್ರೇಶ್ವರಿ ಸಿಲ್ಕ್ಸ್ ಅಂತ ಹೇಳಿ ಸುದರ್ಶನ್ ಆಪೋಸಿಟ್ ಅಲ್ಲೇನೆ ಗಲ್ಲಿ ಇದೆ. ಆ ಗಲ್ಲಿಯಲ್ಲಿ ಹೋದ್ರೆ 4ನೇ ಅಂಗಡಿನೇನೆ ಕಂಚಿಕು ವಜ್ರೇಶ್ವರಿ ಸಿಲ್ಕ್ಸ್. ಅಲ್ಲಿ ತಗೊಂಡಿದ್ ನಾನು ಈ ಸೀರೆನ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಸೀರೆ, ಎಲ್ಲರೂ ನೋಡಿದೀರಾ ಅಂತ ಅನ್ಕೊಂತೀನಿ. ಈ ತರ ಸೀರೆಗಳನ್ನ ಬ್ಲೂ ಕಲರ್ ಸ್ಯಾರಿ ನೋಡ್ತಾ ಇರ್ಬೋದು. ಈ ತರ ದೊಡ್ಡ ಬಾರ್ಡರ್ ಬಂದಿದೆ, ಮ್ಯಾಂಗೋ ಬಾರ್ಡರ್ ಪ್ಲಸ್ ಈ ತರ ಕೆಳಗಡೆ. ಇದು ರನ್ನಿಂಗ್ ಬ್ಲೌಸ್ ಏನಿಲ್ಲ, ಇದಕ್ಕೆ ಸಪರೇಟ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಮತ್ತೆ ಅದಲ್ಲದೆ ನಾನು ಸಪರೇಟ್ ಬ್ಲೌಸ್ ತಗೊಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ನಮ್ಮ ಅಮ್ಮನ್ಗೆ ಅಂತ ತಂದಿರೋ ಸೀರೆ ಇದು. ಅವರು ಉಟ್ಕೊಬಹುದು, ಮತ್ತೆ ನಾನು ಏನಾದ್ರೂ ಊರಿಗೆಲ್ಲ ಹೋದಾಗ ಹಾಕೊಬೇಕು ಅಂತ ಇದ್ರೆ ಹಾಕೊಬಹುದು ಅಂತ ಹೇಳಿ ಈ ಸೀರೆ ತಗೊಂಡೆ. ಈ ಸೀರೆ ನನ್ನ ಕೋ-ಸಿಸ್ಟರ್ಗೂ ಇಷ್ಟ ಆಗಿತ್ತು ತಗೋಬೇಕು ಅಂತ ಅನ್ಕೊಂಡು. ಬಟ್ ನಾವು ಅನ್ಕೊಂಡಿದ್ ಬಜೆಟೇ ಬೇರೆ, ಯಾಕಂದ್ರೆ ಲಕ್ಷ್ಮಿಗೆಲ್ಲ ಉಡ್ಸ್ಬೇಕಲ್ಲ, ವರಮಹಾಲಕ್ಷ್ಮಿಗೆ. ಸೊ ಆ ಬಜೆಟ್ ಅಲ್ಲ ಇದು, ಅದಕ್ಕಿಂತ ಕಡಿಮೆದೇನೆ ಈ ಸೀರೆ. ನಾನು ಈ ಸೀರೆ ಕೊಟ್ಟಿದ್ದು 1600 ರುಪೀಸು. ಫುಲ್ ಡಾರ್ಕ್ ಬ್ಲೂ, ತುಂಬಾ ಚೆನ್ನಾಗಿದೆ. ವೈಟ್ ಬ್ಲೌಸ್ ಹಾಕಂದ್ರಂತೂ ಇದಕ್ಕೆ ತುಂಬಾ ಸಖತ್ ಕಾಣಿಸುತ್ತೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ಸೊ ಈ ಸ್ಯಾರಿಗೆ ಅವ್ರು ಕೊಟ್ಟಿರೋ ಬ್ಲೌಸ್ ಪೀಸ್ ಇದು. ನೋಡ್ತಾ ಇರ್ಬೋದು, ಈ ತರ ಡಿಸೈನ್ಸ್ ಬಂದಿದೆ ಅವ್ರು ಕೊಟ್ಟಿರೋ ಬ್ಲೌಸ್ಗೆ. ಫುಲ್ಲು ಚಮ್ಕಿ ಬರುತ್ತಲ್ಲ, ಅದ್ರಲ್ಲಿ ಡಿಸೈನ್ ಮಾಡಿದ್ದಾರೆ. ಆಲ್ ಓವರ್ ಬ್ಲೌಸ್ ಪೀಸು ಫುಲ್ ಬುಟ್ಟ ಇದೆ. ಮತ್ತೆ ಈ ತರ ಚಮ್ಕಿ ಬಂದಿದೆ. ಇದು ಅವ್ರು ಕೊಟ್ಟಿರೋಂಥ ಬ್ಲೌಸ್ ಪೀಸು. ನಾನೊಂದು ಮೆಟೀರಿಯಲ್ ತಗೊಂಡಿದ್ದೀನಿ, ಅದಕ್ಕೆ ಅಂತಾನೆ ಇದು ನಮ್ಮಮ್ಮ ಹೊಲ್ಸ್ಕೊಂಡ್ರೆ ಹೊಲ್ಸ್ಕೊಳ್ಳಿ, ನಾನು ಇದನ್ನ ಹೊಲ್ಸ್ಕೊಳ್ಳೋಣ ಅಂತ ಹೇಳಿ. ಇದು ಕ್ರೀಮ್ ಕಲರ್ ಬರುತ್ತೆ, ಇದ್ರಲ್ಲೂ ಡಿಸೈನ್ ಇದೆ. ಕಾಣಿಸ್ತಿದ್ಯೋ ಕಾಣಿಸ್ತಿಲ್ವೋ ಗೊತ್ತಿಲ್ಲ, ತುಂಬಾ ಡಿಸೈನರ್ ಆಗಿದೆ ಇದನ್ನ ನಾನು ಮೆಟೀರಿಯಲ್ ಶಾಪ್ ಒಂದು ಅಡ್ರೆಸ್ ಹೇಳಿದ್ದೆ ನೋಡಿ, ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೆ. ಮೆಟೀರಿಯಲ್ಸ್ ಎಲ್ಲ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತ ಹೇಳಿ ಅಲ್ಲಿ ತಗೊಂಡಿದ್ದು. ಮೀಟರ್ಗೆ 300 ರುಪೀಸ್ ಈ ಮೀಟರ್ಗೆ. ಸೊ ಈ ಬ್ಲೌಸ್ ಪೀಸು ನನಗೆ ಅಂತ ತಗೊಂಡಿದ್ದೀನಿ. ನೋಡ್ಬೇಕು, ನಮ್ಮ ಅಮ್ಮನ ತೋರಿಸ್ತೀನಿ, ಅವ್ರು ಯಾವ್ದು ಎತ್ಕೊಂತಾರೋ ಅದು ಅವ್ರು ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ತಗೊಂಡಿದ್ದೀನಿ. ಮತ್ತೆ ಸ್ಯಾರಿ ಶಾಪಿಂಗ್ ಮುಗೀತು. ಅದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದ ಶಾಪು ಮಕ್ಕಳಿಗೆ ಬಟ್ಟೆಗೆ. ಆಲ್ರೆಡಿ ನಾವು ಮೆಟೀರಿಯಲ್ಸ್ಗೆ ಅಂತೇಳಿ ತುಂಬಾ ಕಡೆ ಸರ್ಚ್ ಮಾಡಿದ್ವಿ, ಮಕ್ಳಿಗೆ ಮೆಟೀರಿಯಲ್ ತೆಗೆದು ಲಂಗ ಬ್ಲೌಸ್ ಹೊಲಿಸ್ಬೇಕು ಅಂತ ಹೇಳಿ. ಬಟ್ ಲಂಗ ಬ್ಲೌಸ್ ಎಲ್ಲಾನು ತುಂಬಾ ಕಾಸ್ಟ್ಲಿ ಇತ್ತು. ಮೀಟರ್ಗೆನೆ 1200 ಆ ತರ ಹೇಳ್ತಾ ಇದ್ರು, ಅಫೋರ್ಡಬಲೇ ಇರ್ಲಿಲ್ಲ. ನಾವು ಮೆಟೀರಿಯಲ್ ತಗೊಳ್ಳೋದಕ್ಕೂ, ಈ ಮೆಟೀರಿಯಲ್ ಬ್ಲೌಸ್ ಮೆಟೀರಿಯಲ್ ಹೇಳಿದ್ನಲ್ಲ, ಅದನ್ನು ತಗೊಳ್ಳೋದಕ್ಕೂ ಮುಂಚೆನೆ ಇದೇ ಶಾಪ್ಗೆ ಹೋಗಿದ್ರೆ ಮಕ್ಕಳ ಬಟ್ಟೆ ತಗೊಳೋಕು ಮುಂಚೆ ಡೆಫಿನೆಟ್ಲಿ ಅಲ್ಲೇ ಮೆಟೀರಿಯಲ್ ತಗೊಂತಿದ್ವಿ ಅನ್ಸುತ್ತೆ, ಬಾರ್ಗೇನ್ ಮಾಡಿ. ಬಟ್ ನಾವು ಸ್ಯಾರಿ ತಗೊಂಡ ತಕ್ಷಣ ಫಸ್ಟ್ ಮಕ್ಕಳ ಬಟ್ಟೆ ತಗೊಳಕ್ ಹೋಗ್ಬಿಟ್ವಲ್ಲ, ಅದರಿಂದ ನಮ್ಗೆ ಆ ಶಾಪ್ ಅಷ್ಟೊಂದು ಗೊತ್ತಾಗ್ಲಿಲ್ಲ ಎಲ್ಲಿ ತಗೋಬೇಕು ಅಂತ ಹೇಳಿ. ಸ್ಯಾರೀಸ್ ತಗೊಂಡ್ಮೇಲೆ ಒಂದೆರಡು ಅಂಗಡಿಗೆ ಹೋದ್ವಿ ಮೆಟೀರಿಯಲ್ ತಗೊಳಕ್ಕೆ ಅಂತ. ಬಟ್ ಅಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಹೇಳಿದ್ರು. ಅದಕ್ಕೇನೆ ನಾವು 1200 ಪರ್ ಮೀಟರ್ ಅಂತ ಹೇಳಿದ್ರೆ, ಮಕ್ಕಳಿಗೆ ಅಂದ್ರೆ 3 ಮೀಟರ್ ಅದು ಬೇಕು. 3 ಮೀಟರ್ಸ್ ತಗೊಂಡ್ರೆ ಅದಕ್ಕೆ ಒಂದು 4000 ಚಿಲ್ಲರೆ ಆತರ ಆಗ್ಬಿಡುತ್ತೆ. 4000ಗೆ ಮತ್ತೆ ಕೂಲಿ ಎಲ್ಲ ಕೊಡ್ಬೇಕು ಹೊಲಿಯೋದಕ್ಕೆ, ಅದೆಲ್ಲ ಸೇರಿ 5000 6000 ರೇಂಜ್ ಬಂದ್ಬಿಡುತ್ತೆ ಅಂತ ಹೇಳಿ ಬೇಡ
ನಮ್ಮ ಮಕ್ಳು ಹಾಕೊಳ್ಳೋದು ಇಲ್ಲ ಜಾಸ್ತಿ. ಸೊ ಅದಕ್ಕೆ ಸರಿ ಹಿಂಗೆ ನೋಡೋಣ ಅಂತೇಳಿ ಮೆಟೀರಿಯಲ್ ಬೇಡ ಅಂತೇಳಿ ಇದೇ ಡ್ರೆಸ್ ತಗೊಂಡ್ವಿ. ಈ ಡ್ರೆಸ್ ನೋಡ್ತಾ ಇರ್ಬೋದು, ಶರಾರ ಇದು ನನ್ನ ಮಗಳಿಗೆ, ಯೆಲ್ಲೋ ಕಲರ್ ವಿತೌಟ್ ಸ್ಲೀವ್ ಇದೆ ಇದು. ಅದಕ್ಕೆ ಸ್ಲೀವ್ ಅಟ್ಯಾಚ್ಡ್ ಸ್ಲೀವ್ನು ಕೊಟ್ಟಿದ್ದಾರೆ, ನಾವು ಬೇಕಂದ್ರೆ ಹಾಕಿಸ್ಕೋಬಹುದು. ನನ್ನ ಮಗಳಂತೂ ಸ್ಲೀವ್ ಎಲ್ಲ ಹಾಕ್ಬಿಟ್ರೆ ಒಳಗಡೆ ಸ್ಟಿಚಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಚುಚ್ಚುತ್ತೆ ಅಂತ ಹೇಳ್ತಿರ್ತಾಳೆ. ನೋಡ್ಬೇಕು, ಅವಳಿಗೆ ಇನ್ನ ವೇರ್ ಮಾಡಿ ನೋಡ್ದಿಲ್ಲ ನಾನು. ವೇರ್ ಮಾಡಿ ನೋಡಿ ಅವಳು ಏನ್ ಹೇಳ್ತಾಳೆ ಆ ತರ ಸ್ಟಿಚ್ ಮಾಡಿಸ್ಬೇಕು ಅವಳಿಗೆ. ಇಲ್ಲ ಅಂತಂದ್ರೆ ಅವಳು ಹಾಕೊಳ್ಳೋದೇ ಇಲ್ಲ. ಲಾಸ್ಟ್ ಟೈಮ್ ಇದೇ ತರ ನನ್ನ ಕೋ ಸಿಸ್ಟರ್ ಮಗಂದು ನಾಮಕರಣದಲ್ಲಿ ಒಂದು ಡ್ರೆಸ್ ತಂದಿದೀವಿ, 2500 ಸಮಥಿಂಗ್ ಅನ್ಸುತ್ತೆ, ಸುದರ್ಶನ್ ಅಲ್ಲಿ ತಂದಿದ್ದು. ಅದು ಪ್ಲಾಜೋ ಪ್ಯಾಂಟ್ ಮತ್ತೆ ಚೂಡಿ ಅಂತ ಅನ್ಸುತ್ತೆ. ಬಟ್ ಅದನ್ನ ಒಂದೇ ಸರಿ ಅವತ್ತೊಂದೇ ದಿನ ವೇರ್ ಮಾಡಿದ್ದು. ಅದಕ್ಕೆ ಮೇಲೆ ಕೋಟ್ ಬೇರೆ ಬಂದಿತ್ತು, ಆ ಕೋಟ್ ನ ಬಿಚ್ಚೆಸ್ತವಳು, ಮತ್ತೆ ಅದನ್ನ ಹಾಕೊಂಡೇ ಇಲ್ಲ ಇಲ್ಲಿ ತನಕ. ಒಂದ್ಸತಿ ಒಂದೇ ದಿನ ಹಾಕಿರೋದು ಅನ್ಸುತ್ತೆ. ಅದು ತುಂಬಾ ಹೊಟ್ಟೆ ಉರಿಯುತ್ತೆ, ಅಷ್ಟೊಂದು 2,000 ಗಟ್ಟಲೆ ಕೊಟ್ಟು ತಗೊಂಡ್ಬಂದ್ಬಿಟ್ಟು ವೇರ್ ಮಾಡಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತಲ್ವಾ. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಇರ್ಲಿ ಅಂತೇಳಿ ಸಿಂಪಲ್ ಆಗಿರೋ ಡ್ರೆಸ್ ತಂದಿದೀವಿ. ಇದು ಪ್ಯಾಂಟು ನೋಡ್ತಾ ಇರ್ಬೋದು ನೀವು, ಶರಾರ ಪ್ಯಾಂಟ್ ಇದು. ಇದಕ್ಕೆ ಶಾಲು ಕೊಟ್ಟಿದ್ದಾರೆ, ನೆಟ್ಟೆಡ್ ತರನೇ, ಬಟ್ ಸಾಫ್ಟ್ ಆಗಿದೆ. ಅದು ಒಂಥರ ರಫ್ ತರ ಏನಿಲ್ಲ, ನೆಟ್ಟೆಡ್ ಶಾಲ್ ಇದು. ಮತ್ತೆ ಪ್ಯಾಂಟು ಟಾಪ್. ಇದು ನನ್ನ ಮಗಳಿಗೆ ತಗೊಬಂದ್ ಬಟ್ಟೆ. ಇದಕ್ಕೆ ನಾನು ಕೊಟ್ಟಿದ್ದು 2200 ರುಪೀಸು. ಅವರು 2500 ಕಡಿಮೆ ಕೊಡಲ್ಲ ಅಂತ ಹೇಳಿ. ಬಟ್ ದೊಡ್ಡವ್ರಿಗೆನೆ ಶರಾರಗಳೆಲ್ಲ 2300ಗೆಲ್ಲ ಸಿಗುತ್ತೆ. ಮಕ್ಕಳಿಗೆ ಇಷ್ಟೊಂದು ಕೊಡಕ್ಕಾಗಲ್ಲ, ಕಡಿಮೆ ಮಾಡಿ ಅಂತ ಹೇಳಿ ಇದಕ್ಕೆ ಕಡಿಮೆ ಮಾಡಿದ್ರು. ಅದನ್ನು ವಿಡಿಯೋ ಸಪರೇಟ್ ಅಪ್ಲೋಡ್ ಮಾಡಿದೀನಿ, ಯಾವ ಶಾಪ್ ಹೋಗಿದೆ ಅಂತ ಹೇಳಿ. ಮೆಹಂದಿ NX ಅಂತ ಹೇಳಿ ಲಾಲ್ ಬಿಲ್ಡಿಂಗ್ ಅಲ್ಲಿ ಇರೋದು, ಚಿಕ್ಕಪೇಟೆಯಲ್ಲಿ. ದಯವಿಟ್ಟು ವಿಸಿಟ್ ಮಾಡಿ. ನೀವು ಹೋಗಿ ನನ್ನ ವಿಡಿಯೋ ಎಲ್ಲ ತೋರಿಸಿದ್ರೆ ಅವ್ರು ನಿಜವಾಗ್ಲೂ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ನಿಮಗೆ. ಇದು ಸೆಕೆಂಡ್ ಒನ್ ಆಯ್ತು. ಅದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ ಶಾಪ್ ಬಂದು, ನಾನು ಆಲ್ರೆಡಿ ತೋರಿಸಿದ್ದೆ ಅನ್ಸುತ್ತೆ, ಗಂಟೆ ತಗೋಬೇಕು ಅಂತ ಅಂತಿದ್ದೆ ಅಂತ ಹೇಳಿ. ದೇವ್ರ ಪೂಜೆಗೆ ಬೇಕಾಗಿತ್ತು. ಅದಕ್ಕೆ ನಮ್ ದೊಡ್ಡಮ್ಮ ಹೇಳಿದ್ರು ಲಾಸ್ಟ್ ಟೈಮ್ ಬಂದಿದ್ದಾಗ, ಜೋಡಿ ಗಂಟೆ ಇಡಬೇಕು ದೇವರಿಗೆ, ಸಿಂಗಲ್ ಗಂಟೆ ಇಡಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ಈ ಗಂಟೆ ತಗೊಬಂದೆ ನಾನು. ಇದಕ್ಕೆ ನಾವು ಕೊಟ್ಟಿದ್ದು 850 ರುಪೀಸು. ಅವರು 1000 ಹೇಳಿದ್ರು, ಬಟ್ ನಾವು 1000 ಕೊಟ್ಟಿಲ್ಲ. ನೋಡ್ತಾ ಇರ್ಬೋದು, 2 ಗಂಟೆ ಇದೆ. ಇಲ್ಲಿ ಮಧ್ಯದಲ್ಲಿ ಇದು ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಲಿಂಗ ಇದೆ, ಮತ್ತೆ ಈ ಕಡೆ ನಂದಿ ಇದು ಸ್ಟ್ಯಾಚು ತರ ಇದೆ ವಿಗ್ರಹ. ತುಂಬಾ ಚೆನ್ನಾಗಿದೆ. ಇದು ಸೌಂಡ್ ಚೆನ್ನಾಗಿ ಬರ್ತಿದೆ. ನನ್ನ ಹತ್ರ ಸಿಂಗಲ್ ಬೆಲ್ಸ್ ಇದಾವೆ, ಬಟ್ ನನಗೆ ಜೋಡಿ ಗಂಟೆ ಬೇಕಾಗಿತ್ತು, ಅದಕ್ಕೋಸ್ಕರ ಜೋಡಿ ಗಂಟೆ ತಗೊಂಡೆ. 850 ರುಪೀಸ್ ಕೊಟ್ವಿ. ನಾನು ಮತ್ತೆ ನನ್ನ ಕೋಸಿಸ್ಟ್ ಇಬ್ರು ತಗೊಂಡ್ವಿ. ಇದನ್ನ ನಾನು ತಗೊಂಡಿದ್ದು ಶ್ವೇತಾಂಬರ್ ಆರ್ಟ್ಸ್ ಅಂತ ಹೇಳಿ. ಶ್ವೇತಾಂಬರ್ ಆರ್ಟ್ಸ್ ಅಂತ ಹೇಳಿ ಚಿಕ್ಕಪೇಟೆಯಲ್ಲಿ ರಾಘವೇಂದ್ರ ಉಪಹಾರ ಅಂತ ಹೇಳಿ ಹೋಟೆಲ್ ಇದೆ ನೋಡಿ, ಮೇನ್ ರೋಡ್ ಅಲ್ಲಿ. ಅದ್ರ ಆಪೋಸಿಟ್ ಇರೋ ಶಾಪೇ ಇದು, ಶ್ವೇತಾಂಬರ್ ಆರ್ಟ್ಸ್ ಅಂತ ಹೇಳಿ. ಸೊ ಇಲ್ಲಿಗೂ ನೀವು ವಿಸಿಟ್ ಮಾಡಬಹುದು. ತುಂಬಾ ಯುನಿಕ್ ಆಗಿರೋ ಕಲೆಕ್ಷನ್ಸ್ ಎಲ್ಲ ಇದೆ, ದೇವ್ರ ವಿಗ್ರಹ ಆಗಿರ್ಬೋದು ಎಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಒಂದು ಹಿಪ್ ಬೆಲ್ಟ್ ತಂದಿದ್ದೆ, ಅದೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಪ್ಲೇನ್ ಹಿಪ್ ಬೆಲ್ಟ್ ಬೇಕಾಗಿತ್ತು ನನಗೆ, ಅಂದ್ರೆ ಡಾಬು ಅಂತಾರಲ್ಲ ಅದು ಡಾಬ್ ತಗೊಬಂದೆ. ಇದು ನಾನು ಲಾಸ್ಟ್ ಟೈಮ್ ತಗೊಂಡಾಗ 150 ಏನೋ ಇತ್ತು, ಬಟ್ ಈ ಸಾರಿ ಅವರು 250 ಹೇಳಿದ್ರು. ಇದನ್ನ ನಾನು ರೋಡ್ ಸೈಡ್ ತಗೊಂಡಿರೋದು, ಸುದರ್ಶನ್ ಆಪೋಸಿಟ್ ಅಲ್ಲೇ ನೋಡ್ತಾ ಇರ್ಬೋದು ನೀವು. ಅವ್ರು ನನಗೆ 250 ಹೇಳಿದ್ರು, ಬಟ್ ನಾನು 250 ಏನು ಕೊಟ್ಟಿಲ್ಲ, ಯಾಕಂದ್ರೆ ಫುಲ್ ಪ್ಲೇನ್ ಇದೆ, ಏನು ಡಿಸೈನ್ ಇಲ್ಲ ಏನಿಲ್ಲ. ಸೊ ನಾನು 200 ರುಪೀಸ್ ಕೊಟ್ಟೆ ಇದಕ್ಕೆ. ನಾನು ಲಾಸ್ಟ್ ಟೈಮ್ ತಗೊಂಡಿದ್ದು 150 ಅಂತ ಅನ್ಸುತ್ತೆ. ಅದೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ ಅಂತ ಹೇಳಿ ತಗೊಂಡೆ ಅಷ್ಟೇ. ನೆಕ್ಸ್ಟ್ ಅದಾದ್ಮೇಲೆ ನೀವು ನೋಡಿರ್ಬೋದು, ನಾನು ಜಯನಗರ್ಗೆ ಹೋಗ್ಬಿಟ್ವಿ. ಜಯನಗರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ 4th ಬ್ಲಾಕ್ ಅಲ್ಲೇನೆ ಊಟ ಉಪಹಾರ, ಉಡುಪಿ ಉಪಹಾರ ಅಂತ ಹೇಳಿ ಹೋಟೆಲ್ ಇದೆ, ಅದ್ರ ಎದುರುಗಡೆನೆ ಕಾಂಪ್ಲೆಕ್ಸ್ ಇರೋದಲ್ವಾ, ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲಿ ಭವಾನಿ ಕಂಗನ್ಸ್ ಅಂತ ಇದೆಯಲ್ಲ, ಭವಾನಿ ಕಂಗನ್ಸ್ ಹೋದ್ವಿ. ಭವಾನಿ ಕಂಗನ್ಸ್ ಅಲ್ಲಿ ನಾವು 2 ಬಳೆ ತಗೊಂಡೆ. ಒಂದು ನಾನು ನನ್ನ ಕೋಸಿಸ್ಟರ್ ಇಬ್ರು ಜೊತೆಗೆ ತಗೊಂಡಿದ್ದು. ಇದು ನೋಡ್ತಾ ಇರ್ಬೋದು ನೀವು, ಈ ಬಳೆಗೆ ನಾನು ಕೊಟ್ಟಿದ್ದು
ಈ ಬಳೆ ತಗೊಂಡೆ, ನೋಡ್ತಾ ಇರ್ಬೋದು ಒಂದ್ ಡಾಟ್ ತರ ಬಂದಿದೆ, ಚೆನ್ನಾಗಿದೆ ಇದು ಬಳೆ. ಇದಕ್ಕೆ ಜೋಡಿಗೆ ನಾವು 390 ಕೊಟ್ವಿ, 390 ರುಪೀಸು. ನಾನು ನನ್ನ ಕೋಸಿಸ್ಟರ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ತರ ಸಿಂಗಲ್ ಬಳೆಗಳೆಲ್ಲ ಬೇಕಾಯ್ತು ಅಂತಂದ್ರೆ ಜೊತೆ ತಗೋಬಿಟ್ಟು ಒಂದ್ ಜೊತೆ ತಗೊಂಡು ಇಬ್ರು ಒಂದೊಂದು ಶೇರ್ ಮಾಡ್ಕೊಂತೀವಿ. ಯಾಕಂದ್ರೆ ಅವಾಗ ದುಡ್ಡು ಕಡಿಮೆ ಆಗುತ್ತೆ, ಮತ್ತೆ ಇಬ್ರು ಹಾಕೊಂಡಂಗೂ ಇರುತ್ತೆ ಅಂತ ಹೇಳಿ ಒಂದೊಂದು ಸಿಂಗಲ್ ಬಳೆ ತಗೊಂಡ್ವಿ. ಯಾಕಂದ್ರೆ ವಾಚ್ ಎಲ್ಲ ವೇರ್ ಮಾಡಿದ್ರೆ ಹೊರಗಡೆ ಹೋದಾಗ ವೇರ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೊಂದು ಬಳೆ ತಗೊಂಡ್ವಿ, ಪ್ಲೇನ್ ಬಳೆ. ಮತ್ತೆ ಭವಾನಿಯಲ್ಲಿ ನಾನು ಇನ್ನೊಂದು ಪೇರ್ ಬಳೆ ತಗೊಂಡೆ, ನಂಗೆ ತುಂಬಾ ಇಷ್ಟ ಆಗಿತ್ತು ಇದು ಲಾಸ್ಟ್ ಟೈಮೇನೆ. ಬಟ್ ಲಾಸ್ಟ್ ಟೈಮ್ ಹೋದಾಗ ಏನೋ ರೀಸನ್ ಇಂದ ತಗೊಂಡಿರ್ಲಿಲ್ಲ, ಈ ಸರಿ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡೆ. ನೋಡ್ತಾ ಇರ್ಬೋದು ನೀವು, ಈ ತರ ಡಿಸೈನ್ ಇದೆ ಇದು. ನಾನು ಆಲ್ಮೋಸ್ಟ್ ಬಳೆ ಯಾವಾಗ್ಲೂ ಭವಾನಿ ಕಂಗನ್ಸ್ ಅಲ್ಲೇ ತಗೊಂತೀನಿ. ಲಾಸ್ಟ್ ಟೈಮ್ ಒಂದ್ಸರಿ ಫಂಕ್ಷನ್ ಇದ್ದಾಗ್ಲೂ ಭವಾನಿ ಕಂಗನ್ಸ್ ಅಲ್ಲೇ ಹೋಗಿ ತಗೊಂಡ್ಬಂದಿದ್ವಿ. ಅದು ಆಲ್ಮೋಸ್ಟ್ 3-4 ಇಯರ್ಸ್ ಆಯ್ತು ಅಂತ ಅನ್ಸುತ್ತೆ, ಇನ್ನ ಶೇಡ್ ಹೋಗಿಲ್ಲ. ಇದಕ್ಕೆಲ್ಲ ವಾರಂಟಿ ಇರುತ್ತೆ, ಬ್ಯಾಂಗಲ್ಸ್ಗೆ 6 ಮಂತ್ ವಾರಂಟಿ ಇರುತ್ತೆ. 6 ಮಂತ್ ವಾರಂಟಿಲಿ ಇಲ್ಲಿ ಡೇಟ್ ಬರ್ಕೊಟ್ಟಿರ್ತಾರೆ ಹಿಂದೆನೇನೆ. ಸೊ ಇದನ್ನ ತಗೊಂಡೋಗಿ ತೋರಿಸಿದ್ರೆ 6 ಮಂತ್ ಒಳಗಡೆ ಏನಾದ್ರು ಕಲರ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ತಗೊಂಡೋಗಿ ತೋರಿಸಿದಾಗ ಅವರು ಪಾಲಿಶ್ ಮಾಡ್ಕೊಡ್ತಾರೆ, ಇಲ್ಲ ಎಕ್ಸ್ಚೇಂಜ್ ಇರುತ್ತೆ. ಈ ಬ್ಯಾಂಗಲ್ಸ್ಗೆ ನಾನು ಕೊಟ್ಟಿದ್ದು 500 ರುಪೀಸು, ಜೊತೆಗೆ 500. ಇದು ನಂಗೆ ತುಂಬಾ ಇಷ್ಟ ಆಗಿತ್ತು. ಗ್ರೀನ್ ಬ್ಯಾಂಗಲ್ ಎಲ್ಲ ಸಿಂಪಲ್ ಬ್ಯಾಂಗಲ್ ಹಾಕೊಂಡು ಇಲ್ಲ ಬ್ಲಾಕ್ ಬ್ಯಾಂಗಲ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಯೂನಿಕ್ ಆಗಿ, ಅದಕ್ಕೋಸ್ಕರ ತಗೊಂಡೇ ಇದ್ದೀನಿ ನಾನು. ಅದಾದ್ಮೇಲೆ ನಾನು ನನ್ನ ಕೋಸಿಸ್ಟರು ಅಲ್ಲಿ ಫ್ಲವರ್ ಶಾಪ್ ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಎಲ್ಲ ತಗೋಬೇಕು ಅಂತ ಹೇಳಿ ತುಂಬಾ ಕಡೆ ಹುಡುಕಿದ್ರು, ಅಲ್ಲಿ ಸಿಗ್ಲಿಲ್ಲ. ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ರು, ರೇಟ್ ಎಲ್ಲ 2000 ಹೇಳ್ತಾ ಇದ್ರು. ಚಿಕ್ಕಪೇಟೆಲಿ 1200 ಆದ್ರೆ ಅಲ್ಲಿ 2000 ಹೇಳ್ತಾ ಇದ್ರು. ಚಿಕ್ಕಪೇಟೆಲೇನೆ ನಾನು ಇದು ಒಂದು ತಟ್ಟೆ ನೋಡಿದ್ದೆ, ಅಲ್ಲಿ ಅವರು 600 ಕಡಿಮೆ ಕೊಡಲ್ಲ ಅಂತ ಹೇಳಿದ್ರು. ಬಟ್ ಅದೇನೆಷ್ಟಿತ್ತು ಅಂದ್ರೆ ಇಷ್ಟೇ ಚಿಕ್ಕದಿತ್ತು, ಇದಕ್ಕಿಂತ 2 ರೌಂಡ್ ಚಿಕ್ಕದಿತ್ತು, ಅದಕ್ಕೆ 600 ಹೇಳ್ತಾ ಇದ್ರು. ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿ ನಾನು ಇದಕ್ಕೆ ತಾಮ್ರದ ತಟ್ಟೆ, ಇದು ಪೂಜೆಗೆಲ್ಲ ಶ್ರೇಷ್ಠವಾದದ್ದು. ಇದು ಬೆಳ್ಳಿನೇ ಇಡ್ಬೇಕಂತ ಏನಿಲ್ಲ ಅಲ್ವಾ, ನಮ್ ಕೈಲಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಮನಸಾ ಇಚ್ಛೆಯಿಂದ ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ನಮ್ಗೆ ಒಳ್ದೆ ಉಳಿತಾಳೆ ಅಂತ ನನ್ನ ನಂಬಿಕೆ. ಸೊ ಅದಕ್ಕೋಸ್ಕರ ಪೂಜೆ ತಟ್ಟೆ ಇರ್ಲಿಲ್ಲ ನನ್ನ ಹತ್ರ, ಊಟದ ತಟ್ಟೆ ಆ ತರದ್ದೆಲ್ಲ ತಗೊಂಡ್ ಪೂಜೆ ಮಾಡಿದ್ರೆ ಸರಿ ಬರಲ್ಲ ಅಂತ ಹೇಳಿ ತಾಮ್ರದ ತಟ್ಟೆನೆ ತಗೊಬಂದೆ. ನೋಡ್ತಾ ಇರ್ಬೋದು, ಈ ತಟ್ಟೆ ತುಂಬಾ ಸ್ಟ್ರಾಂಗ್ ಆಗೂ ಇದೆ. ಇದಕ್ಕೆ ನಾನ್ ಕೊಟ್ಟಿದ್ದು 500 ರುಪೀಸ್ ಅಷ್ಟೇನೆ. ಮತ್ತೆ ಶೂ ತಗೊಂಡೆ ನಾನು, ನನಗೆ ಮೋಸ್ಟ್ ಫೇವ್ರೆಟ್ ಅಂದ್ರೆ ಶೂಸು, ಬ್ಯಾಗ್ಸು. ಅದು ತುಂಬಾ ಕಲೆಕ್ಷನ್ಸ್ ಇದೆ ನನ್ನ ಹತ್ರ, ಬ್ಯಾಗು ಮತ್ತೆ ಶೂಸು. ಅದನ್ನ ಬೇಕಾದ್ರೆ ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ತಾ ಇರ್ಬೋದು ನೀವು. ಈ ಶೂಸ್ಗೆ ನಾನು ಕೊಟ್ಟಿದ್ದು 300 ರುಪೀಸು. ತುಂಬಾ ವರ್ತ್ ಅನ್ನಿಸ್ತು, ಮತ್ತೆ ತುಂಬಾ ಯೂನಿಕ್ ಆಗಿ ಚೆನ್ನಾಗೂ ಇದೆ. ಈ ತರ ಬೋ ಬಂದಿದೆಯಲ್ಲ, ಅದೆಲ್ಲ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಈ ಶೂಸ್ 300 ರುಪೀಸ್ ಕೊಟ್ಟೆ. ಜಯನಗರ್ 4th ಬ್ಲಾಕ್ ಅಲ್ಲಿ ತಗೊಂಡಿದ್ದು ನಾನಿದು. ಅದಾದ್ಮೇಲೆ ಕ್ವಾಡ್ ಸೆಟ್ಸ್ ತಗೊಂಡ್ವಿ, ನಾನು ನನ್ನ ಕೋಸಿಸ್ಟರ್ ಇಬ್ರು. ಒಂದೇ ಪ್ಯಾಟರ್ನ್ ಅಲ್ಲಿ, ಒಂದೇ ಡಿಸೈನ್ ಅಲ್ಲಿ, ಒಂದೇ ಕಲರ್ ಅಲ್ಲೂ ತಗೊಂಡ್ವಿ. ಹೇಳಿದ್ನಲ್ಲ ಆಲ್ರೆಡಿ, ನಾನು ಅವರು ಒಂದೇ ತರ ವೇರ್ ಮಾಡಕ್ ಇಷ್ಟಪಡ್ತೀನಿ ಅಂತ. ಅದಕ್ಕೆ ಇದೇ ಕ್ವಾಡ್ ಸೆಟ್ ನೋಡ್ತಾ ಇರ್ಬೋದು ನೀವು. ವಿ ನೆಕ್ ಬಂದಿದೆ ಇದಕ್ಕೆ, ಮತ್ತೆ ಫುಲ್ ಸ್ಲೀವ್ ಇದೆ, ಅಂದ್ರೆ ಎಲ್ಬೋ ಲೆಂತ್ ಸ್ಲೀವ್ ಇದೆ. ಇಲ್ಲಿ ಸ್ವಲ್ಪ ಲೂಸ್ ಆಗು ಇದೆ ಸ್ಲೀವ್, ಎಂಡಿಂಗ್ ಅಲ್ಲಿ ಬಂದು ವಿ ನೆಕ್ ಇದೆ. ತುಂಬಾ ಚೆನ್ನಾಗಿತ್ತು, ಇದು ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇದು ಟಾಪ್, ಮತ್ತೆ ಇದಕ್ಕೆ ಎಲಾಸ್ಟಿಕ್ ಪ್ಯಾಂಟು, ಪಾಕೆಟ್ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು. ಮತ್ತೆ ಇನ್ನೊಂದು ಕಲರ್ ಯಾವ್ದಪ್ಪ ಹೇಳಿದ್ರೆ ಫುಲ್ ಸ್ಟ್ರೈಪ್ಸ್ ಬಂದಿದೆ ಅಷ್ಟೇನೆ, ಡಿಸೈನ್ ಏನಿಲ್ಲ. ಇದ್ರಲ್ಲಿ ಫ್ಲವರ್ ಇದೆ, ಇದ್ರಲ್ಲಿ ಫ್ಲವರ್ ಇಲ್ಲ, ಸ್ಟ್ರೈಪ್ಸ್ ಅಷ್ಟೇನೆ. ಇದು ಅಷ್ಟೇನೆ ವಿ ನೆಕ್ ಇರೋದು. ತುಂಬಾ ಇಷ್ಟ ಆಯ್ತು ನನಗಂತೂ ಈ ಕಲರ್ಸ್ ಎರಡೂನು. ಪ್ಯಾಂಟು ಸೇಮ್ ಡಿಸೈನ್ ಇದೆ ಇದಕ್ಕೆ. ಇದು ಎಲಾಸ್ಟಿಕ್ ಇದೆ, ಮತ್ತೆ ಪಾಕೆಟ್ ಇದೆ. ಇದಕ್ಕೆ ನಾವು ಪರ್ ಪೇರ್ಗೆ 500 ರುಪೀಸ್ ಕೊಟ್ವಿ, ಬಾರ್ಗೇನ್ ಮಾಡಿದ್ವಿ. ಅವರು 1000 ಗಿಂತ ಕಡಿಮೆ ಕೊಡಲ್ಲ ಅಂತ ಹೇಳಿದ್ರು. ಬಟ್ ನಾನು ನನ್ನ ಕೋಸಿಸ್ಟರು ಬಾರ್ಗೇನ್ ಮಾಡಿ ಅದನ್ನ 900 ರುಪೀಸ್ ತಗೊಂಡ್ವಿ. ವರ್ತ್ ಅನಿಸ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಇನ್ನ ವಾಶ್ ಮಾಡಿಲ್ಲ, ವಾಶ್ ಮಾಡಿ ವೇರ್ ಮಾಡಿ ನೋಡ್ಬೇಕು ಹೆಂಗಿರುತ್ತೆ ಅಂತ ಹೇಳಿ. ಒಂದೊಂದ್ಸತಿ ಒಂದೊಂದು ವಾಶ್ ಮಾಡಾದ್ಮೇಲೆ ಶ್ರಿಂಕ್ ಆಗುತ್ತಲ್ವಾ, ಟೈಟ್ ಆಗ್ಬಿಡುತ್ತೆ ಅವಾಗ. ನಾನು ನನ್ನ ಕೋಸಿಸ್ಟರ್ ಇಬ್ರು ಒಂದೇ ತರ ತಗೊಂಡಿರೋದು. ಅದಾದ್ಮೇಲೆ ನನ್ನ ಮಗಳು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕು ಅಂತ ಹೇಳ್ತಾ ಇದ್ಲು. ಸ್ನಾನ ಎಲ್ಲ ಮಾಡಿದ್ಮೇಲೆ ಕೂದಲೆಲ್ಲ ತಲೆ ಎಲ್ಲ ಒದ್ದೆ ಇರುತ್ತಲ್ವಾ, ಸೊ ಅವಾಗ ನನ್ನ ಮಗಳು ನಾನು ಕ್ಲಿಪ್ ಹಾಕೊಳ್ಳೋದು ನೋಡಿ ನನಗೂ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ಬೇಕಮ್ಮ ಅಂತ ಹೇಳ್ತಿರ್ತಿಲ್ಲ, ಅದಕ್ಕೋಸ್ಕರ ತಗೊಂಡ್ ಬಂದೆ. ಈ ತರ ಫ್ಲವರ್ದು ಈ ಕ್ಲಿಪ್ಗೆ
ನಾವು ಕೊಟ್ಟಿದ್ದು ಒಂದಕ್ಕೆ 15 ರೂಪೀಸ್. ನಾನು 5 ಕಲರ್ಸ್ ತಗೊಂಡೆ. ನಾನು ನೋಡ್ತಾ ಇರ್ಬೋದು. 5 ಕಲರ್ಸ್ಗೆ ನಾನು 100 ರೂಪೀಸ್ ಕೊಟ್ಟು ತಗೊಂಡೆ. ಅದಾದ್ಮೇಲೆ ದೇವ್ರಿಗೆ ಸೀರೆ ಎಲ್ಲ ಉಡ್ಸ್ಬೇಕಾದ್ರೆ ಸಪರೇಟ್ ಪಿನ್ ಬೇಕಲ್ವಾ, ನಾವು ಹಾಕೊಂಡಿರೋ ಪಿನ್ ಎಲ್ಲ ಯೂಸ್ ಮಾಡಕ್ಕಾಗಲ್ಲ ಅಂತೇಳಿ ಸೇಫ್ಟಿ ಪಿನ್ಸು ತಗೊಬಂದೆ. ನೆಕ್ಸ್ಟ್ ಅದಾದ್ಮೇಲೆ ಆಸ್ ಯೂಶುವಲ್ ಪೂಜೆ ಐಟಮ್ಸು, ಗೆಜ್ಜೆ ಬತ್ತಿ ಮತ್ತೆ ದೀಪದ ಬತ್ತಿ, ಜಾವದ್ ಪೌಡರ್ ಎಲ್ಲ ಯೂಸ್ ಮಾಡ್ತಾರಲ್ಲ ಕಳಶ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅದು. ನೆಕ್ಸ್ಟ್ ಸಾಕ್ಸ್. ನನ್ಗಂತೂ ಸಾಕ್ಸ್ ತುಂಬಾ ವರ್ತ್ ಅನಿಸ್ತು. ಆಡಿಡಾಸ್ ಮತ್ತೆ ಫೀಲಾದು ಒಂದ್ ಸೆಟ್ ಅಲ್ಲಿ 3 ಪೇರ್ಸ್ ಇರುತ್ತೆ. 6 ಪೇರ್ಸ್ ತಗೊಬಂದೆ ನಾನು. ಯಾಕಂತಂದ್ರೆ ಆಂಕಲ್ ಲೆಂತ್ ಸಾಕ್ಸ್ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬಾಟಾ ಶೋರೂಮ್ ಅಲ್ಲಿ ತಗೊಂಡಿದ್ರು. ಸೊ ಅದೇನಾಗ್ತಿದೆ ಅಂತಂದ್ರೆ ವೇರ್ ಮಾಡಿದಾಗ ನಡ್ಕೊಂಡು ವಾಕ್ ಎಲ್ಲ ಮಾಡ್ಬೇಕಾದ್ರೆ ಬಿಚ್ಕೊಂತಿದ್ಯಂತೆ. ಸೊ ಅದಕ್ಕೋಸ್ಕರ ನೋಡೋಣ, ಒಂದ್ 3 ಮಂತ್ಸ್ ಯೂಸ್ ಆದ್ರೂ ಪರವಾಗಿಲ್ಲ ಸಾಕು ಅಂತ ಹೇಳಿ ಇದನ್ನ ಪರ್ ಸೆಟ್ಟಿಗೆ 3 ಸೆಟ್ಸ್ ಇದೆ. ಪರ್ ಸೆಟ್ಟಿಗೆ 100 ರೂಪೀಸ್. 2 ಸೆಟ್ಸ್ ತಗೊಬಂದೆ. 6 ಪೇರ್ಸ್ ಇದೆ ಇದರಲ್ಲಿ. 200 ರೂಪೀಸ್ ಆಯ್ತು ಇದಕ್ಕೆ. ಮತ್ತೆ ನಾನು ಸ್ಕೂಲ್ ಹಾಸ್ಪಿಟಲ್ಗೆ ಬ್ಲಾಕ್ ಸಾಕ್ಸ್ ಅಷ್ಟೇ ಹಾಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಬ್ಲಾಕ್ ಸಾಕ್ಸ್ ತಗೊಂಡೆ. ನನಗೆ 3 ಪೇರ್ಸ್ ಬ್ಲಾಕ್ ಸಾಕ್ಸ್ ಅಷ್ಟೇ ಇದೆ. ನಾನು ನಮ್ಮ ಹಸ್ಬೆಂಡ್ ತಂದಿರೋದ್ರಲ್ಲಿ ಮಿಕ್ಸ್ ಇದೆ ಕಲರ್ಸ್. ಇದರಲ್ಲಿ 3 ಪೇರ್ಸ್ ಬ್ಲಾಕ್ ಸೆಟ್ಸ್ ಇದೆ. ಇದಕ್ಕೆ ನಾನು 100 ರೂಪೀಸ್ ಕೊಟ್ಟೆ. ಟೋಟಲ್ ಸಾಕ್ಸ್ಗೆ 300 ಅಷ್ಟು ಸ್ಪೆಂಡ್ ಆಯ್ತು. ಎಲ್ಲ ವರ್ತ್ ಅನಿಸ್ತು ನನಗೆ. ನಾನು ಪರ್ಚೇಸ್ ಮಾಡ್ಕೊ ಬಂದಿರೋದೆಲ್ಲ. ಯಾವ್ದಾದ್ರ ಬಗ್ಗೆ ಆದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ಎಲ್ಲ ಐಟಮ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದಿಷ್ಟು ನಾನು ಪರ್ಚೇಸ್ ಮಾಡಿರುವಂತ ಫಸ್ಟ್ ರೌಂಡ್ ಶಾಪಿಂಗ್ ಅಲ್ಲಿ ಇಷ್ಟು ಪರ್ಚೇಸ್ ಮಾಡಿದೀನಿ. ನೆಕ್ಸ್ಟ್ ರೌಂಡ್ ಶಾಪಿಂಗು ಇನ್ನ ಒಂದಿದೆ, ಅದನ್ನ ಮಾಡ್ಬೇಕು. ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.